ಎಸ್, ಈ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಅನ್ನು ಯಾವ ರೀತಿಯಾಗಿ ನಾವು ಅಪ್ಲೋಡ್ ಮಾಡಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ರೀತಿಯಾಗಿ ಮೊಬೈಲ್ದಲ್ಲಿ ನೀವು ಒಂದು ಪ್ಲೇ ಸ್ಟೋರ್ದಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಡೌನ್ಲೋಡ್ ಆದ ನಂತರ ಇಲ್ಲಿ ನೋಡಿ ಆ್ಯಪ್ಸ್ ಬರುತ್ತೆ. ಇಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಆ್ಯಪ್ ಅಂತ ಇದೆ ನೋಡಿ, ಇಲ್ಲಿ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ತರ ಇನ್ಸ್ಟಾಗ್ರಾಮ್ದೊಂದು ಆ್ಯಪ್ ಓಪನ್ ಆಗುತ್ತೆ. ಆನಂತರ ಇಲ್ಲಿ ನೋಡಿ ಪ್ಲಸ್ ಐಕನ್ ಕಾಣಿಸ್ತಾ ಇದೆ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ನೋಡಿ, ಇಲ್ಲಿ ಒಂದು ವಿಡಿಯೋಸ್ ಅನ್ನು ತಗೊಳ್ತಾ ಇದ್ದೇನೆ ನಾನು. ಎಸ್, ಈ ರೀತಿಯಾಗಿ ವಿಡಿಯೋಸ್ ಅನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಸಿಲೆಕ್ಟ್ ಆದ ನಂತರ ಇಲ್ಲಿ ನೋಡಿ ಪೋಸ್ಟ್ ಅಂತ ಹೇಳಿದೆ, ಇದು ಪೋಸ್ಟ್ ಗೋಸ್ಕರ ಆಗ್ತಾ ಇದೆ. ಆನಂತರ ಇಲ್ಲಿ ಸ್ಟೋರೇಜ್ ಇದೆ, ಈ ರೀತಿಯಾಗಿ ಸ್ಟೋರೇಜ್ ಕೂಡ ಆಡ್ ಮಾಡಬಹುದು. ಆನಂತರ ರೀಲ್ಸ್ ಇದೆ, ರೀಲ್ಸ್ಗಾಗಿ ನಾವು ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಅದ್ರಗೋಸ್ಕರ ಇಲ್ಲಿ ರೀಲ್ಸ್ ಅನ್ನು ಸಿಲೆಕ್ಟ್ ಮಾಡಿಕೊಂಡು ಈ ವಿಡಿಯೋವನ್ನು ಸಿಲೆಕ್ಟ್ ಮಾಡಿಕೊಂಡಿದ್ದೇವೆ. ಆನಂತರ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸಾಂಗ್ ಅನ್ನು ಹಾಕ್ತಾ ಇದ್ದೇವೆ. ನಾವು ಸಾಂಗ್ ಹಾಕುವುದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಆಪ್ಷನ್ಸ್ ಗಳನ್ನು ಇವೆ, ಅದನ್ನು ತಿಳಿಸಿಕೊಡುತ್ತೇನೆ. ಕಂಟ್ರೋಲರ್ಸ್ ಅಂತ ಹೇಳಿದೆ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಸೌಂಡ್ ಮತ್ತು ಕ್ಯಾಮೆರಾನು ಕಂಟ್ರೋಲ್ ಅನ್ನು ಮಾಡಬಹುದು. ಈ ರೀತಿಯಾಗಿ ಕಂಟ್ರೋಲ್ ಆಗುತ್ತೆ. ಆನಂತರ ಇಲ್ಲಿ ಇನ್ಹ್ಯಾನ್ಸ್ ಇದೆ, ಇನ್ಹ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಸೌಂಡ್ ಕ್ವಾಲಿಟಿ ಕೂಡ ನಾವು ಇನ್ಹ್ಯಾನ್ಸ್ ಮಾಡಿಕೊಳ್ಳಬಹುದು. ಇಲ್ಲಿ ನೋಡಿ ಅಡ್ಜಸ್ಟ್ ಟು ಕ್ಲೀನ್ ಅಪ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಅಂಡ್ ಇಂಪ್ರೂವ್ ಕ್ವಾಲಿಟಿ ಆಡಿಯೋ ಕ್ವಾಲಿಟಿ ಇನ್ ಯುವರ್ ವಿಡಿಯೋ ಅಂತ ಹೇಳಿದೆ. ನಾಯ್ಸ್ ಅನ್ನು ಇಲ್ಲಿಂದ ರಿಮೂವ್ ಆಗುತ್ತೆ, ರಿಮೂವ್ ಮಾಡ್ಕೊಳ್ಳಿ. ಆನಂತರ ವಾಯ್ಸ್ ಕವರ್ ಅಂತ ಹೇಳಿದೆ, ವಾಯ್ಸ್ಗೆ ಬೇರೆ ಒಂದು ಡಿಸೈನ್ ಆಗಿ ವಾಯ್ಸ್ ಅನ್ನು ಕೊಡ್ತಾ ಇದ್ರೆ ವಾಯ್ಸ್ಗೆ ಕವರ್ ವಾಯ್ಸ್ ಅನ್ನು ಕೊಡಲು ಇಲ್ಲಿಂದ ಕೊಡಬಹುದು. ಇನ್ ಫೋನ್ ಈ ರೀತಿಯಾಗಿ ನೀವು ವಾಯ್ಸ್ ಕವರ್ ಅನ್ನು ಕೊಡಬಹುದು. ಡನ್ ಅಂತೇಳಿ ಕ್ಲಿಕ್ ಮಾಡ್ತಾ ಇದ್ದೇನೆ. ಡನ್ ಅಂತೇಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಕಟಿಂಗ್ ಎಡಿಟ್ ಗೋಸ್ಕರ ಕೂಡ ಇಲ್ಲಿಂದ ಎಡಿಟ್ ಕೂಡ ಮಾಡಬಹುದು ನಾವು. ಆನಂತರ ಆಡ್ ಆಡಿಯೋ ಅಂತ ಹೇಳಿದೆ, ಬೇರೆ ಒಂದು ಆಡಿಯೋ ಕೂಡ ಆಡ್ ಮಾಡಬಹುದು. ಆಡ್ ಟೆಕ್ಸ್ಟ್ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ, ಟೆಕ್ಸ್ಟ್ ಕೂಡ ಆಡ್ ಮಾಡಬಹುದು. ಆನಂತರ ಕ್ಲಿಪ್ ಹಬ್ ಅಂತ ಹೇಳಿದೆ, ಕ್ಲಿಪ್ ಕೂಡ ಇಲ್ಲಿಂದ ನಾವು ಜನರೇಟ್ ಮಾಡಬಹುದು. ಆನಂತರ ಆಡ್ ಸ್ಟಿಕ್ಕರ್ ಅಂತ ಹೇಳಿದೆ, ಸ್ಟಿಕ್ಕರ್ ಕೂಡ ಆಡ್ ಮಾಡಬಹುದು. ಈ ತರ ಸಾಕಷ್ಟು ಆಪ್ಷನ್ಸ್ ಗಳನ್ನು ನಮಗೆ ಒಂದು ಇನ್ಸ್ಟಾಗ್ರಾಮ್ ದಲ್ಲಿನೇ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಬೇರೆ ಯಾವುದೇ ಒಂದು ಆ್ಯಪ್ ಬೇಕಾಗಿಲ್ಲ ನಿಮಗೆ ಎಡಿಟಿಂಗ್ ಮಾಡೋಗೋಸ್ಕರ. ಕೇವಲ ಇನ್ಸ್ಟಾಗ್ರಾಮ್ ಥ್ರೂನೇ ನೀವು ಎಡಿಟಿಂಗ್ ಅನ್ನು ಮಾಡಿಕೊಳ್ಳಿಕ್ಕೆ ಒಂದು ಆಪ್ಷನ್ ಅನ್ನು ಸಿಗುತ್ತವೆ. ಇಲ್ಲಿ ನೋಡಿ, ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿಂದ ಡೈರೆಕ್ಟ್ ಆಗಿ ಸೌಂಡ್ ಎಫೆಕ್ಟ್ಸ್ ಕೂಡ ಕೊಡಬಹುದು. ಸರ್ಚ್ ಮ್ಯೂಸಿಕ್ದಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿಂದ ನಾವು ಮ್ಯೂಸಿಕ್ ಕೂಡ ಸರ್ಚ್ ಮಾಡಬಹುದು. ಹೀಗೆ ಸರ್ಚ್ ಮಾಡಿಕೊಂಡು ಯಾವುದು ನಿಮಗೆ ಇಷ್ಟ ಆಗುತ್ತೆ ಆ ಒಂದು ಮ್ಯೂಸಿಕ್ ಅನ್ನು ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ಅಪ್ಡೇಟ್ ಮಾಡಿಕೊಳ್ಳಿ. ನಿಮಗೆ ಬೇಕಾದ ಮ್ಯೂಸಿಕ್ ಅನ್ನು ನೀವು ಚೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಈ ರೀತಿಯಾಗಿ ಮ್ಯೂಸಿಕ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಆನಂತರ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಮ್ಯೂಸಿಕ್ ಅನ್ನು ಇಲ್ಲಿ ಆಡ್ ಆಗ್ತಾ ಇದೆ. ಇಲ್ಲಿ ನೋಡಿ ರೌಂಡ್ ತಿರುಗ್ತಾ ಇದೆ, ಇದು ಆಡ್ ಆಗ್ತಾ ಇದೆ, ಮ್ಯೂಸಿಕ್ ಆಡ್ ಆಗ್ತಾ ಇದೆ. ಆನಂತರ ನೋಡಿ ಇಲ್ಲಿ ಈ ಒಂದು ಆರೋ ಮಾರ್ಕಿನ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ಒಂದು ಆರೋ ಮಾರ್ಕಿನ ಮೇಲೆ ಕ್ಲಿಕ್ ಮಾಡಿ. ಎಸ್, ಈ ತರ ಪ್ರೊಸೆಸಿಂಗ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೈಟ್ ಎ ಕ್ಯಾಪ್ಷನ್ ಆರ್ ಆಡ್ ಎ ಪೋಲ್ ಅಂತೇಳಿ ಇರ್ತಕ್ಕಂಥದ್ದು, ಇಲ್ಲಿ ಕ್ಯಾಪ್ಷನ್ಸ್ ಅನ್ನು ರೈಟ್ ಮಾಡಿ ಅಂತೇಳಿ ಕೊಟ್ಟಿರುವಂಥದ್ದು. ಅಂದ್ರೆ ಟೈಪ್ ಮಾಡಬೇಕಾಗತ್ತೆ ಇಲ್ಲಿ ಕ್ಯಾಪ್ಷನ್ ಅನ್ನು. ಇಲ್ಲಿ
ಈ ರೀತಿಯಾಗಿ ಸಿಂಪಲ್ ಟೆಪ್ಸ್ ಅನ್ನು ನಾನು ಚೂಸ್ ಮಾಡ್ಕೊಂಡಿದ್ದೆ. ಆನಂತರ ಇಲ್ಲಿ ನೋಡಿ ಟ್ಯಾಗ್ ಪೀಪಲ್ಸ್ ಅಂತ ಹೇಳಿದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಡ್ ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಸರ್ಚ್ ಫಾರ್ ಯೂಸರ್ಸ್ ಅಂತ ಹೇಳಿದೆ. ಇಲ್ಲಿ ಯೂಸರ್ಸ್ ಅನ್ನು ಸರ್ಚ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಯೂಸರ್ಸ್ ಅನ್ನು ಸರ್ಚ್ ಮಾಡಿದಾಗ ನಿಮ್ದೊಂದು ಯೂಸರ್ಸ್ ಅನ್ನು ಈ ರೀತಿಯಾಗಿ ಸರ್ಚ್ ಮಾಡಿದ ನಂತರ ಇಲ್ಲಿ ನೋಡಬಹುದು ನೀವು ಸಾಕಷ್ಟು ಜನರದ್ದು ಒಂದು ಇನ್ಸ್ಟಾಗ್ರಾಮ್ ಅನ್ನು ಇಲ್ಲಿ ಒಂದು ರೆಫರ್ ಮಾಡಲಿಕ್ಕೆ ಆಪ್ಷನ್ ಅನ್ನು ಬರುತ್ತವೆ. ಇಲ್ಲಿಂದ ನೀವು ಟ್ಯಾಗ್ ಅನ್ನು ಮಾಡಬಹುದು. ಅವರಿಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ರೀತಿಯಾಗಿ ನೀವು ಟ್ಯಾಗ್ ಅನ್ನು ಮಾಡಬಹುದು. ಆಡ್ ಟ್ಯಾಗ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಮತ್ತೆ ಒಂದು ಹೆಸರನ್ನು ಟೈಪ್ ಮಾಡಿ ಈ ರೀತಿಯಾಗಿ ಟೈಪ್ ಮಾಡಿಕೊಂಡು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಆಡ್ ಆಗ್ತಾ ಬರುತ್ತೆ. ಈ ತರ ಆಡ್ ಆದ ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ತರ ಮತ್ತೆ ಕೆಳಗೆ ಬಂದ್ಬಿಟ್ಟು ಆಡ್ ಟಾಪಿಕ್ಸ್ ಅಂತ ಹೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆಡ್ ಟಾಪಿಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಸೆಲೆಕ್ಟ್ ಅಪ್ ಟು 3 ಟಾಪಿಕ್ಸ್ ಟು ಹೆಲ್ಪ್ ಮ್ಯಾಚ್ ಯುವರ್ ರೀಲ್ ವಿತ್ ವ್ಯೂವರ್ಸ್ ಅಂತ ಹೇಳಿದೆ. ನಿಮ್ಮ ವ್ಯೂವರ್ಸ್ ಗಳಿಗೆ ಒಂದು ಹೆಲ್ಪ್ ಆಗುವಂಗೆ ಟ್ಯಾಗ್ಸ್ ಅನ್ನು ಇಲ್ಲಿಂದ ಹಾಕಿ 3 ಟ್ಯಾಗ್ಸ್ ಹಾಕಬೇಕಾಗುತ್ತೆ. ಇಲ್ಲಿ ಫ್ಯಾಷನ್ ಇರುವುದರಿಂದ ನಾನು ಸ್ಟೈಲ್ ಅಂಡ್ ಟ್ರೆಂಡ್ಸ್ ಅಂತೇಳಿ ಹಾಕ್ತಾ ಇದ್ದೀನಿ. ಒಂದು ಟ್ಯಾಗ್ ಆಯ್ತು. ಆನಂತರ ಇಲ್ಲಿ ಫ್ರೆಂಡ್ಸ್ ರಿಲೇಶನ್ಶಿಪ್ ಒಂದು ಹಾಕ್ತಾ ಇದ್ದೇನೆ. ಆನಂತರ ಈ ತರ ನಾನು ಸುಮ್ಮನೆ ಒಂದು 3 ಟಾಪಿಕ್ಸ್ ಅನ್ನು ಆಡ್ ಮಾಡ್ಕೊಂಡಿದ್ದೇನೆ. ಆಡ್ ಮಾಡೋದ ನಂತರ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದಾಗ 3 ಟಾಪಿಕ್ಸ್ ಆಡ್ ಆಗಿದೆ. ಆನಂತರ ಇಲ್ಲಿ ಲೊಕೇಶನ್ ಆಡ್ ಲೊಕೇಶನ್ ಅಂತೇಳಿ ಕೇಳ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿಂದ ನೀವು ಲೊಕೇಶನ್ ಕೂಡ ಆಡ್ ಮಾಡಬಹುದು. ಈ ರೀತಿಯಾಗಿ ಬಿಜಾಪುರ್ ದೊಂದು ಲೊಕೇಶನ್ ಅನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಆನಂತರ ಶೇರ್ ಟು ಫೇಸ್ಬುಕ್ ಅಂತ ಹೇಳಿದೆ. ಈ ಒಂದು ಇನ್ಸ್ಟಾಗ್ರಾಮ್ಗೆ ನೀವು ಫೇಸ್ಬುಕ್ ಪೇಜ್ ಕೂಡ ಲಿಂಕ್ ಮಾಡಿದ್ರೆ ಅಲ್ಲಿ ಫೇಸ್ಬುಕ್ ಪೇಜ್ ಅಲ್ಲಿ ಕೂಡ ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಆಗುತ್ತೆ. ರೀಲ್ಸ್ ದಲ್ಲಿ ಈ ವಿಡಿಯೋ ಫೇಸ್ಬುಕ್ ರೀಲ್ಸ್ ದಲ್ಲಿ ಕೂಡ ಬರುತ್ತೆ. ಆನಂತರ ಇನ್ಸ್ಟಾಗ್ರಾಮ್ ರೀಲ್ಸ್ ದಲ್ಲಿ ಕೂಡ ಬರುತ್ತೆ. ಆನಂತರ ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ವಿಡಿಯೋವನ್ನು ಶೇರಿಂಗ್ ಆಗ್ತಾ ಇದೆ ನೋಡಿ. ಶೇರಿಂಗ್ ಟು ರೀಲ್ಸ್ ಅಂತೇಳಿ ಆಗ್ತಾ ಇದೆ. ಇಲ್ಲಿಂದ ಶೇರಿಂಗ್ ಅನ್ನು ಕಂಪ್ಲೀಟ್ ಆಗುವವರೆಗೆ ನಾವು ನೆಟ್ ಅನ್ನು ಬಂದ್ ಮಾಡಬಾರ್ದು. ಇಲ್ಲಂತಂದ್ರೆ ಮಧ್ಯದಲ್ಲಿ ಸ್ಟಾಪ್ ಆಗುತ್ತೆ, ಶೇರಿಂಗ್ ಅನ್ನು ಆಗುವುದಿಲ್ಲ. ಈ ರೀತಿಯಾಗಿ ಇರುವಂತದ್ದು. ಪೂರ್ತಿಯಾಗಿ ಅಪ್ಲೋಡ್ ಆಗುವ ತನಕ ರೀಲ್ಸ್ ಅನ್ನು ನಿಮ್ಮ ನೆಟ್ ಅನ್ನು ಬಂದ್ ಮಾಡಲಿಕ್ಕೆ ಹೋಗಬೇಡಿ. ಅಪ್ಲೋಡ್ ಆದ ನಂತರ ಇದಕ್ಕೆ ಏನು ಮಾಡುವುದು ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ತೋರಿಸುತ್ತೆ ನೋಡಿ. ಈ ರೀತಿಯಾಗಿ ರೀಲ್ಸ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಹಾಕಿದ್ದೇನೆ ನೋಡಿ. ಈ ರೀತಿಯಾಗಿ ಇರುವಂತದ್ದು. ಈ ರೀತಿಯಾಗಿ ನಾವು ನಮ್ಮ ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡುವುದನ್ನು ಇಲ್ಲಿಂದ ತಿಳಿದುಕೊಂಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್.